ಇನ್ನು ದಾವಣಗೆರೆಯಲ್ಲಿ ನಡೆದಂಥ ಸಿದ್ದರಾಮೋತ್ಸವ ಮಾದರಿನಲ್ಲೇ ಯಡಿಯೂರಪ್ಪೋತ್ಸವವನ್ನು ಮಾಡಲಿಕ್ಕೆ ಬಿಜೆಪಿ ನಾಯಕರು ಚಿಂತನೆ ಮಾಡ್ತಿರೋದು. ಇದು ಯಾರಿಗೆ ಯಾವ ರೀತಿಯಲ್ಲಿ ಕೌಂಟರ್ ಕೊಡೋಕ್ಕೆ ಅಂತ ಗೊತ್ತಿದೆ. ಆಗ ದಾವಣಗೆರೆ ಸಿದ್ದರಾಮೋತ್ಸವಕ್ಕೆ ಸಾಕ್ಷಿಯಾಗಿತ್ತು. ಈಗ ಯಡಿಯೂರಪ್ಪೋತ್ಸವ, ಹಿಂಗೆ ಉತ್ಸವಗಳು ನಡೀತಾ ಇರ್ತವೆ ದಾವಣಗೆರೆಯಲ್ಲಿ. ಭರದ ಸಿದ್ಧತೆಗಳು ನಡೀತಾ ಇವೆ. ದಾವಣಗೆರೆ ಯಾಕೆ ಆಯ್ಕೆ ಮಾಡ್ಕೊತಾರೆ ಅಂತಂತಂದರೆ ಅದು ಎಲ್ಲ ಭಾಗದಿಂದ ಬರಲಿಕ್ಕೂ ಕೂಡ ಹತ್ತಿರ ಆಗುತ್ತೆ ಅಂತ, ಮಧ್ಯ ಭಾಗದಲ್ಲಿರೋದ್ರಿಂದ ಎಲ್ಲರೂ ಕೂಡ ಬರ್ಬೋದು ಅಂತ. ಇನ್ನು ಹೈಕಮಾಂಡ್ನ ಅನುಮತಿ ಕೇಳಬೇಕಿದ್ದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕೇಂದ್ರ ಸಚಿವ ಜೋಶಿ ಜೊತೆ ದೆಹಲಿಯಲ್ಲಿ ಚರ್ಚೆ ನಡೆಸಲಾಗಿದೆ. ಹೈಕಮಾಂಡ್ ನಾಯಕರು ಸಿಗಲಿಲ್ಲ ಅಂತಂತಂದರೆ ನಿಯೋಗ ಹೋಗಬೇಕು, ಮಾತಾಡಬೇಕು ಅಂತ ಒಂದು ಕಡೆಗೆ ಒಳಗಿಂದೊಳಗೆ ಸಿದ್ಧತೆಗಳು ಕೂಡ ಆಗ್ತಾ ಇವೆ. ಅಂದರೆ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಹೊರಗೆ ಹಚ್ಚಬೇಕು. ಈ ಮುಖಾಂತರ ವಿರೋಧಿಗಳ ಬಾಯಿ ಮುಚ್ಚಿಸಬೇಕು. ಪ್ರತಿಭಟನೆಗೊಂದು ಪರ್ಯಾಯ ಪ್ರತಿಭಟನೆ, ಧರಣಿಗೊಂದು ಪರ್ಯಾಯ ಧರಣಿ ಮಾಡ್ತಾರಲ್ಲ, ಅವರಿಗೆ ಸರಿಯಾದ ರೀತಿ ಸಂದೇಶ ರವಾನೆ ಆಗಬೇಕು ಅನ್ನುವಂಥದ್ದು ಇವ್ರ ಲೆಕ್ಕಾಚಾರ. ಅದಕ್ಕೋಸ್ಕರ ಸಭೆ ಸೇರ್ತಾರಂತೆ. ಸಭೆ ಮಾಡಿ ಹುಟ್ಟುಹಬ್ಬದ ಸಮಾವೇಶದ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡ್ತಾರಂತೆ. ಮಾರ್ಚ್ 27 ಯಡಿಯೂರಪ್ಪನವರ ಹುಟ್ಟುಹಬ್ಬದ ಆಚರಣೆ. ಇನ್ನು ಏಪ್ರಿಲ್ ಮೊದಲ ವಾರದಲ್ಲಿ ದೊಡ್ಡ ಸಮಾವೇಶ, ಬೃಹತ್ ಸಮಾವೇಶ ಮಾಡಬೇಕು, 10 ಲಕ್ಷ ಜನರನ್ನು ಸೇರಿಸಬೇಕು ಅಂತ. ಸೇಮ್ ನೋಡಿ, ಸಿದ್ದರಾಮೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಇದೇ ಲೈನ್ಗಳನ್ನು ನಾವು ಕೂಡ ಹೇಳಿದ್ವಿ ನಿಮಗೆ. ಅಲ್ಲೂ ಕೂಡ ಅಷ್ಟನ್ನೇ, ಅದು ಕೂಡ ಶಕ್ತಿ ಪ್ರದರ್ಶನನೇ, ಅದರಲ್ಲೇನು ಸಂದೇಹ ಇಲ್ಲ. ಖರ್ಗೆ ಸೇರಿದಂತೆ ಬೇರೆ ಬೇರೆ ನಾಯಕರುಗಳು ಅಲ್ಲೂ ಕೂಡ ಗೈರಾಜರಾಗಿದ್ದರು. ಆದರೆ ಕೊನೆ ಕ್ಷಣದಲ್ಲಿ DCM ಹೋಗಿ ನಾವು ಸಿದ್ದರಾಮಯ್ಯನವ್ರ ಜೊತೆ ಇದ್ದೀವಿ ಅನ್ನುವಂಥ ಸಂದೇಶ ರವಾನಿಸಿದರು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ದೆಹಲಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಹರೀಶ್, ನಾವು ನೋಡಿದ್ದೀವಿ ಕಲ್ಯಾಣೋತ್ಸವ, ತೆಪ್ಪೋತ್ಸವ ಅಂತವನ್ನೆಲ್ಲ ನೋಡಿದ್ದೀವಿ ದೇವರು ದಿಂಡರುಗಳಿಗೆ. ಆದರೆ ಈ ರಾಜಕಾರಣಿಗಳ ಉತ್ಸವಗಳಿದಾವಲ್ಲ, ಬಹಳ ಗಮನ ಸೆಳೀತಾ ಇದ್ದಾವೆ. ಈಗ ಸಿದ್ದರಾಮೋತ್ಸವ ಆಯಿತು, ಅದೊಂಥರ ಶಕ್ತಿ ಪ್ರದರ್ಶನ. ಆ ವೇದಿಕೆ ಮೇಲೆ ನಿಂತು ಯಾರಿಗೆ ಯಾವ ಸಂದೇಶ ರವಾನಿಸಿದರು ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಈಗ ಅದರ ಮುಂದುವರೆದ ಭಾಗ ಅದು ಈಗ ಯಡಿಯೂರಪ್ಪೋತ್ಸವ. ದಾವಣಗೆರೆ ಯಡಿಯೂರಪ್ಪೋತ್ಸವಕ್ಕೆ ಸಾಕ್ಷಿಯಾಗಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಗೊಳ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಹೈಕಮಾಂಡ್ ಎಸ್ ಅನ್ನುತ್ತಾ ಅನ್ನುವಂಥದ್ದು ನಂಬರ್ 1. ಜೊತೆಗೇನು ಅಂದರೆ ಈ ರೀತಿ ಉತ್ಸವಗಳನ್ನು ಮಾಡೋದ್ರ ಮುಖಾಂತರ ಈ ಒಳಗಡೆ ಇರುವಂಥ ಬೇಗುದಿ ಭಿನ್ನಾಭಿಪ್ರಾಯ ಇದೆಯಲ್ಲ, ಅದನ್ನು ನೆಟ್ಟಗೆ ಮಾಡೋಕ್ಕೆ ಸಾಧ್ಯನಾ ಹರೀಶ್? ಹೌದು ರಂಗನಾಥ್, ಈಗ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಆಚರಣೆ ಏನು ವಿಧಾನಸಭಾ ಚುನಾವಣೆಗೂ ಮುಂಚೆ ಮಾಡಿಕೊಂಡ್ರು, ಅದು ಒಂದು ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಾದಂತಹ ಟ್ರೆಂಡ್ ಸೆಟ್ ಅನ್ನ ಮಾಡ್ತು. ಈ ರೀತಿಯ ದೊಡ್ಡ ನಾಯಕರಿಗೆ ಹುಟ್ಟುಹಬ್ಬದ ನೆಪದಲ್ಲಿ ಈ ರೀತಿ ದೊಡ್ಡ ಸಮಾವೇಶ ಮಾಡೋದ್ರಿಂದ ಒಂದು ಸಮುದಾಯವನ್ನ ಕ್ರೋಢೀಕರಿಸಬಹುದು, ಮತ ಬ್ಯಾಂಕ್ ಅನ್ನ ಕ್ರೋಢೀಕರಿಸಬಹುದು, ಮತ್ತೆ ಆ ಮೂಲಕ ತಮ್ಮ ವಿರೋಧಿಗಳಿಗೆ ಮತ್ತೆ ಒಂದು ಅಸ್ತ್ರವನ್ನಾಗಿ ಮಾಡ್ಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಟ್ರೆಂಡ್ ಸೆಟ್ ಅನ್ನ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಸಮಾವೇಶ ಮಾಡಿತ್ತು. ಮತ್ತೆ ಬೆಂಬಲಿಗರು ಅದೇ ರೀತಿಯಾಗಿ ಆಯೋಜನೆ ಮಾಡಿದ್ರು. ಸುಮಾರು 10 ಲಕ್ಷ ಜನರನ್ನ ಸೇರಿಸುವಲ್ಲಿ ಯಶಸ್ವಿಯಾಗಿದ್ರು. ಈಗ ಅದೇ ರೀತಿಯಾದ ಟ್ರೆಂಡ್ ಮುಂದುವರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಕೆಲ ನಾಯಕರುಗಳು ಮುಂದಾಗಿರುವಂತಹದ್ದು. ಅದು ಕೂಡ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನ ಮಾಡಿ ಒಂದು ಪಕ್ಷದೊಳಗಿನ ವಿರೋಧಿಗಳಿಗೂ ಮತ್ತೆ ಪಕ್ಷದ ಹೊರಗಿನ ವಿರೋಧಿಗಳಿಗೂ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಒಂದಷ್ಟು ಜನರು ಸೇರ್ತಾರೆ. ಒಂದು 10-15 ಜನ ಸೇರಿ ಒಂದು ಸಮಾವೇಶ ಹೇಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರೂಪುರೇಷೆಯನ್ನ ಸಿದ್ಧಪಡಿಸ್ತಾರೆ. ಅಂದ್ರೆ ಫೆಬ್ರವರಿ 27ರಂದು BS ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ಇದೆ. ಅದಾದ ನಂತರ ಒಂದು ವಾರದಲ್ಲಿ ದೊಡ್ಡ ಸಮಾವೇಶವನ್ನ ಮಾಡಿ ದಾವಣಗೆರೆಯಲ್ಲಿ ಒಂದು 10 ಲಕ್ಷ ಜನರನ್ನ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಹೈಕಮಾಂಡ್ ಮಟ್ಟದಲ್ಲಿ ಇದಿನ್ನೂ ಚರ್ಚೆ ಆಗಿಲ್ಲ. ಮತ್ತೆ ದೊಡ್ಡ ದೊಡ್ಡ ಹೈಕಮಾಂಡ್ ನಾಯಕರುಗಳನ್ನು ಕೂಡ ಕರೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಸಭೆ ಬಳಿಕ ರೂಪುರೇಷೆ ಹೇಗಿರಬೇಕು ಸಮಾವೇಶ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನ ಸಿದ್ಧ ಮಾಡಲಾಗುತ್ತೆ. ಮತ್ತೆ ಹೈಕಮಾಂಡ್ ನಾಯಕರು ಬರ್ತಾರಾ ಬರಲ್ವಾ, ಮತ್ತೆ ಇದು ಯಾವ ರೀತಿಯ ಸ್ವರೂಪಕ್ಕೆ ಪಡೆಯುತ್ತೆ, ಇದನ್ನ ಯತ್ನಾಳ್ ಟೀಮ್ ಹೇಗೆ ನೋಡುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲನ ಕೇಳಿಸಿರುವಂತದ್ದು. ಇನ್ ಕಡೆ ದಾವಣಗೆರೆಯಲ್ಲೇ ನಾವು ಸಮಾವೇಶವನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಯತ್ನಾಳ್ ಬಣ ಏನು ಈಗಾಗಲೇ ಹೇಳಿರುವಂತದ್ದು. ಅದಕ್ಕೆ ಪ್ರತಿಯಾಗಿ ನಾವು ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಕೂಡ ದಾವಣಗೆರೆಯಲ್ಲೇ ಮಾಡ್ತೀವಿ, ಅದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನು ಕೂಡ ಇವರು ಹೇಳ್ತಾ ಇರುವಂತಹದ್ದು. ಈಗ ಇದಕ್ಕೆ ಹೈಕಮಾಂಡ್ ಈ ಒಂದು ಇದು ಬಣ ಬಡಿದಾಟದ ಮತ್ತೊಂದು ಹಂತಕ್ಕೆ
ಮತ್ತೊಂದು ಹಂತ ಅಂತ ಹೇಳ್ಬೋದು. ಮತ್ತೆ ಇದು ದೊಡ್ಡ ಹಂತ ಆಗಿರುತ್ತೆ. ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ, ಇದಕ್ಕೆ ಏನಾದ್ರು ಬ್ರೇಕ್ ಹಾಕುತ್ತಾ ಅಥವಾ ಹುಟ್ಟುಹಬ್ಬದ ಆಚರಣೆಯ ಸ್ವರೂಪ ಹೇಗಿರುತ್ತೆ, ಇವೆಷ್ಟು ಬಹಳಷ್ಟು ಕುತೂಹಲ ಕೆರಳಿಸಿರತಕ್ಕಂಥದ್ದು ರಂಗನಾಥ್. ಓಕೆ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.